ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ತಾವು ಇದುವರೆಗೂ ಕೂಡ ಕಾಯ್ತಾ ಇದ್ರಿ ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ, ಈ ಒಂದು ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ತೀರ್ಪು ಕೊಡಬೇಕಾದ್ದನ್ನು ಏನು ಕಾಯ್ದಿರಿಸ್ಕೊಂಡಿದ್ರು, ಹಲವಾರು ವಿಚಾರಗಳಲ್ಲಿ ತಾವುಗಳು ಏನು ಇದುವರೆಗೂ ಕೂಡ ಚರ್ಚೆಯನ್ನು ಮಾಡಿದ್ರಿ ಮತ್ತು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಪ್ರಶ್ನೆಗಳನ್ನ ಮಾಡ್ತಾಯಿದ್ರಿ. ಅದಕ್ಕೊಂದು ಅಂತಿಮ ನಿರ್ಣಯ ಮತ್ತು ದಿನಾಂಕ ನಿಗದಿಯಾಗಿದೆ. ನಾಳೆಯೇ ಬೈಕ್ ಟ್ಯಾಕ್ಸಿಯ ವಿಚಾರಣೆ ಮನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ತುಂಬ ಇದೆ. ಸ್ನೇಹಿತರೆ, ಆ ಭಗವಂತ ಆಟೋ ಚಾಲಕರ ಪರವಾಗಿ ನಿಮ್ಮೆಲ್ಲರ ಕಷ್ಟ ಭಗವಂತನಿಗೆ ಗೊತ್ತಾಗಲಿ. ದುಡಿದು ತಿನ್ನುವಂತಹ ವ್ಯಕ್ತಿಗಳನ್ನು ಹಣದಿಂದ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ನಿರ್ಣಯ ಬರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಸ್ನೇಹಿತರೆ, ಏನೇ ಇರಲಿ, ನಾಳೆ ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯಾಗಿ ಬೈಕ್ ಟ್ಯಾಕ್ಸಿಯ ವಿಚಾರ ಬರಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ನಾಳೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನತಕ್ಕಂತಹ ಪ್ರತಿಯೊಂದು ಲೈವ್ ಅಪ್ಡೇಟ್ಗಳನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ. ನಾಳೆ ಬೆಳಗ್ಗೆಯಿಂದಲೂ ಕೂಡ ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ಅಲ್ಲಿನ ವಿಚಾರಗಳನ್ನು ಸಂಪೂರ್ಣವಾಗಿ ತಮಗೆ ಏನೆಲ್ಲ ವಿಚಾರಗಳು ಬರುತ್ತೆ ಅಂತಕ್ಕಂತಹ ವಿಚಾರವನ್ನು ತಿಳಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅದೇ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನೊಂದಂತಹ ನಮ್ಮಂಥ ನೂರಾರು ಲಕ್ಷಾಂತರ ಚಾಲಕರ ಪರವಾಗಿ ನೊಂದ ಲಕ್ಷಾಂತರ ಚಾಲಕರ ಪರವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ಒಂದು ವಾದ ಮಂಡನೆಯನ್ನು ಮಾಡಿದ್ರು, ಅವರ ಒಂದು ಶ್ರಮಕ್ಕೂ ಕೂಡ ಭಗವಂತ ಒಳ್ಳೆಯ ಗೆಲುವನ್ನು ತಂದುಕೊಡ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಏಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿಂಗಲ್ ಬೆಂಚಿನಲ್ಲಿ ಒಳ್ಳೆಯ ಆರ್ಗ್ಯುಮೆಂಟನ್ನು ಮಾಡಿ ಒಂದು ಗೆಲುವನ್ನು ತಂದುಕೊಟ್ಟಿದ್ರು. ಅದೇ ರೀತಿ ಈ ಕರ್ನಾಟಕ ಹೈಕೋರ್ಟ್ನ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ನಂಬಿಕೆ ಹುಸಿಯಾಗಲ್ಲ ಅನ್ನುವಂತಹ ಒಂದು ಭರವಸೆಯೂ ಕೂಡ ಇದೆ. ಏಕೆಂದರೆ ಒಂದು ಕಂಪನಿಯನ್ನು ಬೆಳೆಸೋದಕ್ಕೆ ಲಕ್ಷಾಂತರ ಜನರ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡುವಂತಹ ಕಂಪನಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿಯನ್ನು ನೀಡಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಒಲವು. ಹಾಗಾಗಿ ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಸಂಪೂರ್ಣ ವಿವರಣೆಯನ್ನು ನಾಳೆ ಪ್ರತಿದಿನವೂ ಕೂಡ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ತಾವು ಕೂಡ ತಮ್ಮ ಭಗವಂತನಲ್ಲಿ ಕೇಳ್ಕೊಳ್ಳಿ, ನಾಳೆ ದಿನ ನಮ್ಮದಾಗಿರಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಶುಭ ಶುಕ್ರವಾರ, ಎಲ್ರಿಗೂ ಒಳ್ಳೆಯದನ್ನು ತಂದುಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದ ಸ್ನೇಹಿತರೆ.